ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಮೀನ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಒಂದು ರಾಶಿಯ ಭವಿಷ್ಯವನ್ನು ತಿಳ್ಕೋಬೇಕು ಅಂತಂದರೆ ಮುಖ್ಯವಾಗಿ ಗ್ರಹಗಳ ಸಂಚಾರ ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ. ಈಗ ಮೊದಲನೇದಾಗಿ ಶನಿ ಅಂದರೆ 7ನೇ ಶನಿ. ಈ ಶನಿ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ಇದು ಮಾನಸಿಕ ಒತ್ತಡ, ಶಿಸ್ತು ಮತ್ತು ವಿಳಂಬ ಈ ಒಂದು ಕ್ಷೇತ್ರದ ಮೇಲೆ ತನ್ನ ಪ್ರಭಾವವನ್ನು ಹೆಚ್ಚಾಗಿ ಬೀರುತ್ತೆ. ಇನ್ನು ಮಂಗಳ ನಿಮ್ಮ 11ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದು ನಂತರ 12ನೇ ಮನೆಗೆ ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ. ಅಂದರೆ 12ನೇ ಮನೆ ಅಂದರೆ ಕುಂಭ ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ. ಇದು ಭಾರಿ ಲಾಭ, ನಂತರ ಹಠಾತ್ತನೆ ವೆಚ್ಚ ಈ ಎರಡೂ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು ಸೂರ್ಯ ನಿಮ್ಮ 12ನೇ ಮನೆಯಾದ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ಇದು ಆರೋಗ್ಯದಲ್ಲಿ ಏರುಪೇರು ಮತ್ತು ವಿದೇಶಿ ಸಂಬಂಧಗಳು ಈ ಒಂದು ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು ಬುಧ ಕೂಡ ನಿಮ್ಮ 12ನೇ ಮನೆಯಾದ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ನಿದ್ರಾಹೀನತೆ ಮತ್ತು ವ್ಯಾಪಾರದಲ್ಲಿ ವೆಚ್ಚ ಈ ಒಂದು ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು ನಿಮ್ಮ ರಾಶಿಯ ಅಧಿಪತಿಯಾದಂತಹ ಗುರು ನಿಮ್ಮ 4ನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ಇದು ಕೌಟುಂಬಿಕ ಶಾಂತಿ ಮತ್ತು ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರದ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಈಗ ವೃತ್ತಿ ಮತ್ತು ವ್ಯವಹಾರ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಫೆಬ್ರವರಿ ತಿಂಗಳ ಮೊದಲ 3 ವಾರಗಳು ಆರ್ಥಿಕ ಲಾಭಕ್ಕೆ ಪೂರಕವಾಗಿರುತ್ತೆ. 11ನೇ ಮನೆಯಲ್ಲಿ ಇರುವಂತಹ ಉಚ್ಚ ಮಂಗಳನ ಪ್ರಭಾವದಿಂದ ಹಳೆಯ ಬಾಕಿ ಹಣ ವಸೂಲಿಯಾಗುತ್ತೆ ಅಥವಾ ಲಾಭದಾಯಕವಾದಂತಹ ಒಪ್ಪಂದಗಳು ಕುದುರುತ್ತವೆ. ವೃತ್ತಿ ಜೀವನದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆ ಸಿಗುತ್ತೆ. ಆದರೆ ಗ್ರಹಗಳು 12ನೇ ಮನೆಗೆ ಸರಿದಂತೆ ಪರಿಸ್ಥಿತಿ ಬದಲಾಗುತ್ತೆ. ಕೆಲಸದ ಬಗ್ಗೆ ಒಂದು ರೀತಿಯ ವೈರಾಗ್ಯ ಬರಬಹುದು ಅಥವಾ ಕಚೇರಿ ರಾಜಕೀಯ ನಿಮ್ಮನ್ನು ಕಾಡಬಹುದು. MNC ಅಥವಾ ರಫ್ತು ಆಮದು ಅಥವಾ ಆಸ್ಪತ್ರೆ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಾರವ್ರಿಗೆ ಈ ತಿಂಗಳು ತುಂಬ ಅದ್ಭುತವಾಗಿರುತ್ತೆ. ವಿದೇಶಿ ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಾರವ್ರಿಗೆ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಸ್ಥಳೀಯ ವ್ಯಾಪಾರಸ್ಥರು ತಿಂಗಳ ಕೊನೆಯ ವಾರದಲ್ಲಿ ನಷ್ಟ ಅಥವಾ ಕಳ್ಳತನವನ್ನು ಮಾಡಿಸ್ಕೋಬೋದು. ಅಂದರೆ ನಿಮ್ಮ ಯಾವುದೇ ರೀತಿಯ ವಸ್ತುಗಳು ಕಳ್ಳತನ ಆಗ್ಬೋದು ಅಥವಾ ನಿಮಗೆ ಯಾವುದೇ ರೀತಿಯ ನಷ್ಟ ಆಗ್ಬೋದು. ಈ ವಿಚಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿಗಳು, ಆರ್ಥಿಕವಾಗಿ ಇದು ಆದಾಯ ಮತ್ತು ವೆಚ್ಚದ ನಡುವಿನ ಓಟ ಆಗಿರುತ್ತೆ. 11ನೇ ಮನೆಯ ಮಂಗಳನು ಹಣವನ್ನು ತಂದರೆ 12ನೇ ಮನೆಯ ಗ್ರಹಗಳ ಸಂಗಮವು ತುಂಬಿದ ಕೊಡಕ್ಕೆ ತೂತು ಬಿದ್ದಂತೆ ಮಾಡುತ್ತೆ. ವೈದ್ಯಕೀಯ ವೆಚ್ಚಗಳು, ವಾಹನ ರಿಪೇರಿ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಅನಿರೀಕ್ಷಿತವಾಗಿ ಹಣ ಖರ್ಚಾಗುತ್ತೆ. 12ನೇ ಮನೆಯ ರಾಹುವಿನಿಂದಾಗಿ ಗುಪ್ತ ಹೂಡಿಕೆ ಅಥವಾ ಜೂಜಾಟದ ಕಡೆಗೆ ನೀವು ಆಕರ್ಷಿತರಾಗೋ ಪರಿಸ್ಥಿತಿ ಬರ್ಬೋದು. ಆದರೆ ಎಚ್ಚರ, ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತೆ. ಈ ತಿಂಗಳು ಯಾರನ್ನೂ ಅತಿಯಾಗಿ ನಂಬಿ ಸಾಲವನ್ನು ಕೊಡಬೇಡಿ, ಏಕೆಂದರೆ ಆ ಹಣ ವಾಪಸ್ ಬರೋದು ಕಷ್ಟ ಆಗ್ಬೋದು. ಬಜೆಟನ್ನು ಹಾಕ್ಕೊಂಡು ನಡೆಯೋದು ತುಂಬ ಒಳ್ಳೆಯದು. ಇನ್ನು ಆರೋಗ್ಯದ ಕಡೆಗೆ ನೀವು ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತೆ. ಲಗ್ನದಲ್ಲಿ ಇರುವಂತಹ ಶನಿ ಮತ್ತು 12ನೇ ಮನೆಯ ಗ್ರಹಗತಿಗಳು ನಿದ್ರಾಹೀನತೆ, ಪಾದದ ನೋವು ಅಥವಾ ಕಣ್ಣಿನ ಸಮಸ್ಯೆಗಳನ್ನು ತರಬಹುದು. ಮಾನಸಿಕವಾಗಿ ಸ್ವಲ್ಪ ಆತಂಕ ಅಥವಾ ಖಿನ್ನತೆಯ ಭಾವನೆ ಕೂಡ ಕಾಡಬಹುದು. ಫೆಬ್ರವರಿ 23ರಂದು ಮಂಗಳನು 12ನೇ ಮನೆಗೆ ಪ್ರವೇಶಿಸಿ ರಾಹುವಿನೊಂದಿಗೆ ಸೇರಿದಾಗ ಜ್ವರ ಅಥವಾ ಸೋಂಕಿನಿಂದ ಆಸ್ಪತ್ರೆಗೆ ದಾಖಲಾಗುವಂತಹ ಪ್ರಸಂಗಗಳು ಬರಬಹುದು. ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯೋದು ಒಳ್ಳೆಯದು. ಈ ತಿಂಗಳು ನಿದ್ರೆಯೇ ನಿಮಗೆ ಅತ್ಯುತ್ತಮವಾದಂತಹ ಔಷಧ ಆಗಿರುತ್ತೆ. ಪಾದಗಳಿಗೆ ಗಾಯವಾಗದಂತೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳು, 4ನೇ ಮನೆಯಲ್ಲಿರುವಂತಹ ಗುರು ರಕ್ಷಾ ಕವಚದಂತೆ ಕೆಲಸವನ್ನು ಮಾಡ್ತಾನೆ. ವೈಯಕ್ತಿಕ ಒತ್ತಡದ ನಡುವೆ ಕೂಡ ಮನೆಯ ವಾತಾವರಣವು ತುಲನಾತ್ಮಕವಾಗಿ ಶಾಂತವಾಗಿರುತ್ತೆ. ಮನೆಯಲ್ಲಿ ಸಮಯ ಕಳೆಯುವುದು ನಿಮಗೆ ನೆಮ್ಮದಿಯನ್ನು ನೀಡುತ್ತೆ. ತಾಯಿಯ ಬೆಂಬಲ ನಿಮಗೆ ಸದಾ ಇರುತ್ತೆ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಒಂದು ರೀತಿಯ ಅಂತರ ಅಥವಾ ಶೀತಲ ಸಮರ ಏರ್ಪಡಬಹುದು. ಶನಿಯ ಪ್ರಭಾವದಿಂದ ನೀವು ಅತಿಯಾದ ಗಂಭೀರ ಸ್ವಭಾವದವರಾಗಿ ಬದಲಾಗಬಹುದು. ಕೆಲಸದ ನಿಮಿತ್ತ ಸಂಗಾತಿಯಿಂದ ದೂರ ಇರಬೇಕಾದಂತಹ ಪ್ರಸಂಗ ಬರ್ಬೋದು. ಯಾವುದೇ ವಿಷಯವನ್ನು ಗುಟ್ಟಾಗಿ ಇಟ್ಕೋಬೇಡಿ. ಪಾರದರ್ಶಕತೆ ಇದ್ದರೆ ತಪ್ಪು ತಿಳುವಳಿಕೆಗಳನ್ನು ತಡೆಯಬಹುದು.
ಇನ್ನು ಶಿಕ್ಷಣ, ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲು ಬಯಸುವ ವಿದ್ಯಾರ್ಥಿಗಳಿಗೆ ಇದು ಹಸಿರು ನಿಶಾನೆ ಅಂತ ಹೇಳ್ಬೋದು. ವೀಸಾ ಅನುಮೋದನೆ ಅಥವಾ ವಿದೇಶಿ ವಿಶ್ವವಿದ್ಯಾಲಯಗಳ ಪ್ರವೇಶಕ್ಕೆ ಇದು ಸಕಾಲ ಅಂತ ಹೇಳ್ಬೋದು. ಆದರೆ ಸ್ಥಳೀಯವಾಗಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಸ್ವಲ್ಪ ಕಾಡಬಹುದು. ಮನಸ್ಸು ಸದಾ ಹಗಲುಗನಸು ಅಥವಾ ಮನೋರಂಜನೆಯತ್ತ ಸಾಗುತ್ತದೆ. ಶನಿಯ ಶಿಸ್ತು ಮತ್ತು ಗುರುವಿನ ಮಾರ್ಗದರ್ಶನವನ್ನು ಅನುಸರಿಸುವುದು ತುಂಬ ಮುಖ್ಯ. ಲೈಬ್ರರಿಯಂತಹ ಶಾಂತ ಸ್ಥಳಗಳಲ್ಲಿ ಕುಳಿತು ಓದುವುದು ನಿಮಗೆ ತುಂಬ ಲಾಭದಾಯಕವಾಗಿರುತ್ತೆ. ಸ್ನೇಹಿತರೆ, ಈಗ ಕೆಲವೊಂದಷ್ಟು ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ, ಅದನ್ನು ನೀವು ಮಾಡ್ಕೋಬೋದು. 7ನೇ ಶನಿಯ ಪ್ರಭಾವವನ್ನು ತಗ್ಗಿಸಲು ಮತ್ತು 12ನೇ ಮನೆಯ ಗೊಂದಲವನ್ನು ನಿವಾರಿಸಲು ಮೀನರಾಶಿಗೆ ಸಂಬಂಧಪಟ್ಟವರು ಈಗ ನಾನು ತಿಳಿಸ್ಕೊಡುವಂತಹ ಕೆಲವೊಂದಷ್ಟು ಪರಿಹಾರಗಳನ್ನು ಮಾಡಬಹುದು. ಇದು ಅತ್ಯಂತ ಮುಖ್ಯವಾದಂತಹ ಪರಿಹಾರ ಏನಂದರೆ ಹನುಮಾನ್ ಚಾಲಿಸ. ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಶನಿಯ ಪೀಡೆ ಅಥವಾ ಮಾನಸಿಕ ಭಯ ನಿವಾರಣೆಯಾಗುತ್ತೆ. ಶನಿಯ ಭಯದಿಂದ ತೊಂದರೆಯಿಂದ ನೀವು ಸ್ವಲ್ಪ ಮಟ್ಟಿಗೆ ಮುಕ್ತಿಯನ್ನು ಪಡ್ಕೋಬೋದು. ಆ ಭಯದ ವಾತಾವರಣದಿಂದ ಹೊರಗಡೆ ಬರಬಹುದು. ಇನ್ನು 12ನೇ ಮನೆಯ ದೋಷ ನಿವಾರಣೆಗಾಗಿ ಅಗತ್ಯ ಇರುವಂಥವರಿಗೆ ಹಾಸಿಗೆ, ದಿಂಬು ಅಥವಾ ಕಂಬಳಿಯನ್ನು ದಾನ ಮಾಡಿ. ಇದು ನಿದ್ರಾಹೀನತೆಯ ಸಮಸ್ಯೆಯನ್ನು ನಿವಾರಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇನ್ನು ಆಸ್ಪತ್ರೆಗೆ ಭೇಟಿ ನೀಡಿ ಬಡ ರೋಗಿಗಳಿಗೆ ಹಣ್ಣು ಅಥವಾ ಔಷಧಗಳನ್ನು ನೀಡಿ. ಅನಾರೋಗ್ಯದವರ ಸೇವೆ ಮಾಡುವುದು 12ನೇ ಮನೆಯ ಶಕ್ತಿಯನ್ನು ಧನಾತ್ಮಕವಾಗಿ ಬಳಸೋದಕ್ಕೆ ಉತ್ತಮವಾದಂತಹ ದಾರಿ ಮಾಡಿಕೊಡುತ್ತೆ. ಇನ್ನು ಪ್ರತಿ ಸೋಮವಾರದಂದು ಶಿವನಿಗೆ ಹಾಲು ಮತ್ತು ನೀರಿನಿಂದ ಅಭಿಷೇಕವನ್ನು ಮಾಡುವುದರಿಂದ ಮಾನಸಿಕ ಶಾಂತಿ ಲಭಿಸುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.